ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಬೆಳೆ ಬಂದರೆ ಬೆಲೆ ಇಲ್ಲ, ಬೆಲೆ ಇದ್ದರೆ ಬೆಳೆ ಬಾರದ ಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ತೋಟಗಾರಿಕಾ ಬೆಳೆಗಾರ. ಬಂಪರ್ ತೋತಾಪುರಿ ಮಾವು ಬೆಳೆದರೂ ಬೆಲೆ ಸಿಗದೆ ತೋಟದಲ್ಲೇ ಕೊಳೆಯುತ್ತಿರುವ ಮಾವು, ಬೆಂಬಲ ಬೆಲೆಯೂ ಉಪಯೋಗಕ್ಕಿಲ್ಲ. ಚೇಳೂರಿನಲ್ಲಿ ಅದ್ದೂರಿ ಕೆಂಪೇಗೌಡ ಜಯಂತಿ. ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾಡಪ್ರಭು ಜಯಂತಿ ಆಚರಣೆ. ಅಭಿವೃದ್ಧಿ ಪಥದಲ್ಲಿ ಸಂಘ ಸಾಗುತ್ತಿದೆ ಎಂದ ಕೋನಪರೆಡ್ಡಿ. ಗೌರಿಬಿದ್ದೂರು ನಾಗರಿಕರೇ ಹುಷಾರ್, ರಾತ್ರಿ ವೇಳೆ ಮುಸುಕುದಾರಿ ವ್ಯಕ್ತಿಗಳು ಸಂಚಾರ ಮಾಡುತ್ತಿದ್ದಾರೆ. ಇವರು ಆಂಧ್ರದ ಚಡ್ಡಿ ಗ್ಯಾಂಗ್ ಇರಬಹುದೆಂಬ ಶಂಕೆ. ನಾಗರಿಕರಿಗೆ ಪೊಲೀಸರ ಎಚ್ಚರಿಕೆ. ಬಲಿಜ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಶ್ರೀನಿವಾಸಪುರದಲ್ಲಿ ಬಲಿಜ ಸಮುದಾಯದ ಅದ್ದೂರಿ ಕಾರ್ಯಕ್ರಮ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ವಾರ್ತೆಗಳ ವಿವರ. ಜಿಲ್ಲೆಯ ರೈತರ ಹಣೆ ಬರಹವೇ ಸರಿ ಇಲ್ಲವೇನೋ? ಯಾವುದೇ ಬೆಳೆ ಬೆಳೆದರೂ ಬೆಲೆ ಸಿಗದೆ ಪರದಾಡಬೇಕು, ಇಲ್ಲವೇ ಬೆಳೆ ಸಿಗದೆ ಪರದಾಡಬೇಕಾದ ಸ್ಥಿತಿ ರೈತರಿಗೆ ಒದಗಿ ಬಂದಿದ್ದು ಈ ಬಾರಿ ಮಾವು ರೈತರ ಪಾಡಂತೂ ಹೇಳತೀರದಾಗಿದೆ. ಕಷ್ಟಪಟ್ಟು ತೋತಾಪುರಿ ಮಾವು ಬೆಳೆದಿದ್ದ ರೈತನಿಗೆ ಸಮರ್ಪಕ ಬೆಲೆ ಸಿಗದ ಕಾರಣ ತೋಟದಲ್ಲಿಯೇ ಮಾವು ಕೊಳೆಯುವ ಸ್ಥಿತಿ ನಿರ್ಮಾಣವಾಗಿದ್ದು, ಈ ಕುರಿತು ಒಂದು ವರದಿ. ಜಿಲ್ಲೆಯ ರೈತರು ಕಷ್ಟಜೀವಿಗಳು. ಸಾವಿರಾರು ಅಡಿಗಳಿಂದ ಹನಿ ಹನಿ ನೀರು ಬಸಿದು ಹನಿ ನೀರಾವರಿ ಮೂಲಕ ತೋಟಗಾರಿಕೆ ಮಾಡುತ್ತಿರುವವರು. ಹೂವು, ಹಣ್ಣು, ತರಕಾರಿ ಬೆಳೆಗೆ ಇಲ್ಲಿನ ರೈತರು ಖ್ಯಾತಿ ಪಡೆದಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದಿದ್ದ ತೋತಾಪುರಿ ಮಾವು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗೆ ಹುಲುಸಾಗಿ ಬೆಳೆದು ನಿಂತಿರುವ ಮಾವು, ಕಟಾವಿಗೆ ಬಂದಿದ್ದ ತೋತಾಪುರಿ ಮಾವು ನೆಲದ ಪಾಲು ಆಗುತ್ತಿದೆ. ಮುಂದೆ ಏನು ಮಾಡಬೇಕು ಎಂದು ತಿಳಿಯದೆ ತಲೆ ಮೇಲೆ ಕೈ ಹೊತ್ತು ಕೂತಿರುವ ರೈತ. ಇಂತಹ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಗಿ ಗ್ರಾಮದ ರೈತ ವೇಣುಗೋಪಾಲ ತೋಟದಲ್ಲಿ. ರೈತ ವೇಣುಗೋಪಾಲ್ 10 ಎಕರೆ ತೋಟದಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಂಪರ್ ಮಾವು ಬೆಳೆ ಬೆಳೆದಿದ್ದ. ಸೂಕ್ತ ಬೆಲೆ ಸಿಗದೆ ಮಾವು ಕೇಳೋರೆ ಇಲ್ಲದೆ ತೋಟದಲ್ಲಿಯೇ ನೆಲಕ್ಕೆ ಉದುರಿ ಕೊಳೆಯುತ್ತಿದೆ. ತೋತಾಪುರಿ ಬೆಳೆದ ರೈತರ ಪರಿಸ್ಥಿತಿ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ. ನಂದು ಮಾವು ಒಂದು 25-30 ಎಕರೆ ಇದೆ. ಅದರಲ್ಲಿ ಆಲ್ಫನ್ಸ್ ಹಾಕಿದ್ದೀನಿ, ಮಲ್ಲಿಕ ಹಾಕಿದ್ದೀನಿ, ಬೇಗನಪಲ್ಲಿ ಹಾಕಿದ್ದೀನಿ, ತೋತಾಪುರಿ ಹಾಕಿದ್ದೀನಿ. ಯಾವ ಕ್ರಾಪ್ ಬಂದ್ರೂ ಎಲ್ಲ ಕ್ರಾಪ್ ಎಲ್ಲ ಮಳೆಗಾಗಿ ಎಲ್ಲ ಕ್ರಾಪ್ ಚೆನ್ನಾಗಿ ಬಂದಿದೆ. ಮಳೆಗೆ ಒಬ್ಬರು ಹಣ್ಣು ಕೀಳ್ತಾ ಇಲ್ಲ. ತೋತಾಪುರಿ ಅಂತೂ ಭಾಳ ವೇಸ್ಟ್ ಆಗಿದೆ. ತೋತಾಪುರಿ ಜೈನ್ ಕಂಪ್ನಿದು ತೊಗೊಂಬಂದಿರೋದು ಗಿಡ ಹೊಸದಾಗಿ ಈಲ್ಡಿಂಗಲ್ಲಿ 11/6.5 ಹಾಕ್ಸಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ ಕ್ರಾಪು. ಭಾಳ ಅಧ್ವಾನ ಆಗಿದೆ. ಜೊತೆಗೆ ಈ ವರ್ಷ ಅಂತೂ ವಿಪರೀತ ಕೇಳೋರು ಇಲ್ದಿರ ಆಗಿದೆ. ಕೊಳೆತು ನಾರಾಗಿದೆ. ಈಗ ತಾವು ಏನು ಮಾಡ್ತೀರೋ ಗೊತ್ತಿಲ್ಲ, ನೋಡಿಕೊಡಿ. ಮಾವು ಅಂದರೆ ಈಗ ಮಾವಿಗೆ ಅಸಹ್ಯ ಆಗೋಗ್ಬಿಟ್ಟಿದೆ. ನಮಗೆ ಮಾವು ಹಾಕಿ ಯಾಕೆ ಹಾಕೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಈಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಾವು ಬೆಳೆಗಾರರಿಗೆ ಪ್ರತಿ ಕೆಜಿ ಮಾವಿಗೆ 2 ರೂಪಾಯಿಯಂತೆ ಬೆಂಬಲ ಬೆಲೆ ಘೋಷಿಸಿದೆ. ಒಟ್ಟು 101 ಕೋಟಿ ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿದ್ದು, ಸರ್ಕಾರದಿಂದ ಕೊಡುವ 4 ರೂಪಾಯಿ ಕೂಲಿ ಸಾಕಾಗುವುದಿಲ್ಲ. ಮಾವು ಕಟಾವು ಮಾಡಿ ಮಾರುಕಟ್ಟೆಗೆ ಹೋದರೆ ಕೆಜಿ ಮಾವಿಗೆ 2 ರೂಪಾಯಿ ಕೊಡುತ್ತಾರೆ. ಅಲ್ಲಿ ಕಮಿಷನ್ ಕೊಡಬೇಕು. ಇದರಿಂದ ರೈತರಿಗೆ ಏನೂ ಉಳಿಯುತ್ತಿಲ್ಲ ಎನ್ನುತ್ತಿದ್ದಾರೆ ಈ ರೈತರು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತೋತಾಪುರಿ ಮಾವು ಬೆಳೆದು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತನಿಗೆ ವರ್ಷ ದೊಣ್ಣೆಗೆ ನಿಮಿಷ ಎನ್ನುವ ಹಾಗೆ ರೈತರು ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆ ಬೆಳೆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವಷ್ಟರಲ್ಲಿ ಮಳೆರಾಯ ರೈತನ ಬದುಕು ಮೂರಾಬಟ್ಟೆ ಮಾಡಿದ್ದಾನೆ. ಸರ್ ನಮಗೆ ಕೀಳೋದಕ್ಕೆ ಕೂಲಿ ಕೂಡ ಬರ್ತಾ ಇಲ್ಲ. ಇವಾಗ 2 ರೂಪಾಯಿ ಮಾರ್ಕೆಟ್ ತಗೊಂಡೋಗಿ ನಾವೇ ಕಿತ್ತು ನಾವೇ ಎಲ್ಲ ಸಾಗಿಸಿ ಅಲ್ಲಿ ಕೊಡಬೇಕು. ಅಲ್ಲಿಗೆ 2 ರೂಪಾಯಿ ಅಲ್ಲಿ ಕಮಿಷನ್ನು ಎಲ್ಲ ಕೊಟ್ಟು ನಮಗೇನು ಉಳಿಯಲ್ಲ ಸರ್. ಅದು ನಮಗೆ
ತೋಟ ಎಲ್ಲ ಕಾಯೆಲ್ಲ ಉದುರೋಗಿದೆ ಸರ್, ಎಲ್ಲ ಸುಮಾರು ಅಂದರೆ 70% ಎಲ್ಲ ಉದುರೋಗಿದೆ ಸರ್ ಇದು ಕಾಯಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರಿನಲ್ಲಿ ಇಂದು ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಸಂಭ್ರಮದಿಂದ ಆಚರಿಸಲಾಯಿತು. ಒಕ್ಕಲಿಗರ ಸಮುದಾಯ ಒಗ್ಗೂಡಿ ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರ ಇಟ್ಟು 16 ಬೆಳ್ಳಿ ರಥಗಳ ಮೆರವಣಿಗೆಗೆ ಶಾಸಕ SN ಸುಬ್ಬಾರೆಡ್ಡಿ ಚಾಲನೆ ನೀಡಿದರು. ಚೇಳೂರಿನಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಬೆಂಗಳೂರು ನಿರ್ಮಾಣ ಮಾಡಲು ಕೆಂಪೇಗೌಡರ ಪಾತ್ರ ಮಹತ್ತರವಾಗಿದ್ದು, ನಾಡಪ್ರಭು ಕೆಂಪೇಗೌಡ ಕೇವಲ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಿರ್ಮಾತೃ ಹಾಗೂ ಒಕ್ಕಲಿಗರನ್ನು ಪ್ರತಿನಿಧಿಸುವ ನಾಯಕನಾಗಿರದೆ ಇಡೀ ನಾಡಿನ ದೇಶದ ಆಸ್ತಿಯಾಗಿದ್ದಾರೆ. ನಾಡು ಕಟ್ಟಿದ ಮಹಾತ್ಮ ವೃತ್ತಿ ಆಧಾರಿತವಾಗಿ 16 ಪೇಟೆಗಳನ್ನು ನಿರ್ಮಿಸಿ ಸರ್ವ ಜನಾಂಗದವರ ಹಿತ ಕಾಯ್ದ ಮಹಾನ್ ಪುರುಷ. ಹೀಗಾಗಿ ಅವರನ್ನು ಎಲ್ಲ ಜಾತಿ ಧರ್ಮೀಯರು ಒಪ್ಪುವಂತಹ ನಾಡಪ್ರಭು ಎಂಬ ಸಂದೇಶ ಸಾರಲಾಯಿತು ಎಂದರು. ಮೆರವಣಿಗೆಯಲ್ಲಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಒಂದೊಂದು ಪಲ್ಲಕ್ಕಿ ಹಾಗೂ ಟ್ರ್ಯಾಕ್ಟರ್ ಭಾಗವಹಿಸಿದ್ದವು. ಸಾವಿರಾರು ಒಕ್ಕಲಿಗರ ಸಮುದಾಯದ ಯುವಕರು ಭಾಗವಹಿಸಿದ್ದು, ತಮಟೆ ವಾದ್ಯಗಳ ತಂಡಗಳು ಸೇರಿದಂತೆ ಹಲವಾರು ಸಾಂಸ್ಕೃತಿಕ ತಂಡಗಳಾದ ಕೋಲಾಟ, ಡೊಳ್ಳು ಕುಣಿತ, ತಮಟೆ ಹಾಗೂ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಮೆರುಗು ನೀಡಿದವು. ಮೆರವಣಿಗೆಯಲ್ಲಿ ತಾಲೂಕಿನ ಮೂಲೆ ಮೂಲೆಗಳಿಂದ ಬಂದಿದ್ದ ಸಾವಿರಾರು ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಮಾಳಪ್ಪನಹಳ್ಳಿ ಗೌತಮ್ ವಿಭಿನ್ನವಾಗಿ ಕುದುರೆ ಸವಾರಿ ಮಾಡುವ ಮೂಲಕ ಜನರ ಗಮನ ಸೆಳೆದರು. ರಸ್ತೆ ಉದ್ದಕ್ಕೂ ಪಟಾಕಿ ಸಿಡಿಸಿ ನಾಡಪ್ರಭು ಕೆಂಪೇಗೌಡರ ಬಾವುಟಗಳು ರಾರಾಜಿಸಿದವು. ಕಾಶಿ ವಿಶ್ವೇಶ್ವರ ದೇವಾಲಯದಿಂದ ಹೊರಟ ಮೆರವಣಿಗೆ ಜೋಡಿ ರಸ್ತೆ, ಚಿಂತಾಮಣಿ ಬಸ್ ನಿಲ್ದಾಣ, ಮಹಾತ್ಮ ಗಾಂಧಿ ವೃತ್ತ, ಬಾಗೇಪಲ್ಲಿ ಬಸ್ ನಿಲ್ದಾಣ, ಬಾಗೇಪಲ್ಲಿ ಮುಖ್ಯ ರಸ್ತೆ ಸೇರಿದಂತೆ ಕಂದಕೂರು ರಸ್ತೆಯ ಮೂಲಕ ಕಾರ್ಯಕ್ರಮದ ಸ್ಥಳವಾದ ಭೈರಪ್ಪನಹಳ್ಳಿ ಬಳಿ ಇರುವ ಒಕ್ಕಲಿಗರ ಸಂಘದ ಜಮೀನು ಆವರಣದಲ್ಲಿ ಸ್ಥಾಪಿಸಿದ್ದ ವೇದಿಕೆಗೆ ತಲುಪಿತು. ವೇದಿಕೆಯಲ್ಲಿ ರಾಜ್ಯದ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋಣಪರೆಡ್ಡಿ ಮಾತನಾಡಿ, ಸಂಘದಲ್ಲಿ 650 ಕೋಟಿಯಷ್ಟು ಹಣ ಉಳಿಸಿದ್ದೇವೆ. ಹಾಸ್ಟೆಲ್, ನರ್ಸಿಂಗ್ ಹಾಗೂ ಆಯುರ್ವೇದ ಕಾಲೇಜುಗಳನ್ನು ಹೊಸದಾಗಿ ಆರಂಭಿಸಿದೆವು. ಈ ಸುಧಾರಣೆ ಕ್ರಮಗಳನ್ನು ಸಹಿಸಿಕೊಳ್ಳಲು ತಿಮಿಂಗಲಗಳಿಗೆ ಸಾಧ್ಯವಾಗಿಲ್ಲ. ಸಂಘದಲ್ಲಿ ₹1 ಹಣ ದುರುಪಯೋಗ ಮಾಡದೆ ಸಂಘದ ಅಭಿವೃದ್ಧಿಗೆ ಶ್ರಮ ವಹಿಸಿದ್ದೇವೆ ಎಂದರು. ಆದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸರಿಹೊಂದುವಷ್ಟು ರೀತಿಯಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವ ರೀತಿಯಲ್ಲಿ ಆಡಳಿತ ನಡೆಸಿದ್ರು. ಹಾಗಾಗಿ ನಾವು ಅವರ ಜನ್ಮ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಭಾರತ ದೇಶದಲ್ಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಒಂದು ಉದಾಹರಣೆ ಕೊಡ್ತಾರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಹಾಗಾಗಿ ನಮ್ಮ ಕೆಂಪೇಗೌಡರು ಸಾಮಂತ ರಾಜರಾದವರು ಕೂಡ ಭಾರತವನ್ನೇ ಆಳಿದಂಥ ರಾಜರುಗಳಿಂದ ಹೆಚ್ಚಾಗಿ ಗೌರವವನ್ನು ಹೊಂದಿರತಕ್ಕಂಥ ಒಂದು ರಾಜರಾಗಿದ್ದರು. ಹಾಗಾಗಿ ಅವರ ಜಯಂತಿಯನ್ನು ಅವರು ಹುಟ್ಟಿದ ಕುಲಕ್ಕೆ ಸೇರಿದಂಥ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಜಯಂತಿ ಒಕ್ಕಲಿಗರಿಗೆ ಮಾತ್ರ ಸೀಮಿತ ಆಗಬಾರದು, ಇದು ಸರ್ವ ಸಮಾಜಗಳು ಸಹ ಆಚರಿಸುವಂಥ ಜಯಂತಿ ಅಂತ. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು.
ಗೌರಿಬಿದನೂರು ನಾಗರಿಕರೇ ಹುಷಾರ್, ಮುಸುಕುದಾರಿ ವ್ಯಕ್ತಿಗಳು ನಗರದಲ್ಲಿ ಸಂಚಾರ ಮಾಡುತ್ತಿರೋ ವಿಡಿಯೋಗಳು ಬಹಿರಂಗವಾಗಿವೆ. ಮುಸುಕು ಧರಿಸಿದ ವ್ಯಕ್ತಿಗಳು ರಾತ್ರಿ ವೇಳೆ ಸಂಚಾರ ಮಾಡುತ್ತಿರೋ ಕಾರಣ ಇವರು ಚಡ್ಡಿ ಗ್ಯಾಂಗ್ಗೆ ಸೇರಿದ ಕಳ್ಳರಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದ್ದು, ನಾಗರಿಕರು ಎಚ್ಚರಿಕೆಯಿಂದ ಇರಬೇಕಿದೆ. ಗೌರಿಬಿದನೂರು ನಗರದಲ್ಲಿ 4 ಜನ ಅನುಮಾನಾಸ್ಪದ ವ್ಯಕ್ತಿಗಳು ರಾತ್ರಿ ವೇಳೆ ಮುಸುಕು ಹಾಕಿಕೊಂಡು ವಿವಿಧ ಕಡೆ ಓಡಾಡುತ್ತಿರುವ ಮಾಹಿತಿ ಪೊಲೀಸ್ ಇಲಾಖೆಗೆ ಲಭ್ಯವಾಗಿದೆ. ಈ ವ್ಯಕ್ತಿಗಳ ಉದ್ದೇಶ ಸ್ಪಷ್ಟವಾಗಿಲ್ಲದ ಕಾರಣ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಿಮ್ಮ ಪರಿಸರದಲ್ಲಿ ಶಂಕಾಸ್ಪದ ವ್ಯಕ್ತಿಗಳು ಅಥವಾ ಚಲನವಲನಗಳು ಕಂಡುಬಂದರೆ ತಕ್ಷಣ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ. ಯಾವುದೇ ಧೈರ್ಯವಂತಿಕೆ ಪ್ರದರ್ಶಿಸಲು ಪ್ರಯತ್ನಿಸದೆ ನೀವು ನೋಡಿದ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಿ ಎಂದು ಪೊಲೀಸ್ ಪ್ರಕಟಣೆ ಮನವಿ ಮಾಡಿದೆ. ಇಂತಹ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದರೆ ಪೊಲೀಸರು ಯಾವುದೇ ಅನಾಹುತ ಸಂಭವಿಸದಂತೆ ತ್ವರಿತ ಕ್ರಮ ಕೈಗೊಳ್ಳಲಿದ್ದಾರೆ. ಈ ಸಮಯದಲ್ಲಿ ಸಾರ್ವಜನಿಕರ ಸಹಕಾರ ಅತ್ಯಂತ ಅವಶ್ಯಕವಾಗಿದ್ದು, ಪೊಲೀಸರೊಂದಿಗೆ ಸಹಕರಿಸುವುದು ಪ್ರತಿ ನಾಗರಿಕನ ಜವಾಬ್ದಾರಿಯಾಗಿದೆ. ಪಟ್ಟಣದ ಶಾಂತಿ ಮತ್ತು ಭದ್ರತೆಯ ಪಾಲನೆಗಾಗಿ ಎಲ್ಲರೂ ಕೈಜೋಡಿಸುವಂತೆ ಕೋರಲಾಗಿದೆ. ನಗರದಲ್ಲಿ ಸಂಚಾರ ಮಾಡುತ್ತಿರುವ ಮುಸುಕುದಾರಿಗಳು ಯಾರು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ರಾತ್ರಿಯ ವೇಳೆ ಮುಸುಕು ಧರಿಸಿ ಸಂಚಾರ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅವರ ಬಗ್ಗೆ ಅನುಮಾನ ಮೂಡಿದ್ದು, ಯಾವುದೇ ಅನಾಹುತ ಸಂಭವಿಸದಂತೆ ತಡೆಯಲು ಸಾರ್ವಜನಿಕರ ಸಹಕಾರ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಯಾವುದೇ ಅನುಮಾನಿತ ವ್ಯಕ್ತಿಯ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಲ್ಲಿ ಕೂಡಲೇ ಪೊಲೀಸರನ್ನು ಸಂಪರ್ಕಿಸಬೇಕು. ಅನೇಕ ಬಾರಿ ಮುಂಜಾಗ್ರತೆ ಎಂಬ ಶಬ್ದವೇ ದೊಡ್ಡ ಅನಾಹುತವನ್ನು ತಪ್ಪಿಸಬಹುದು. ಹಾಗಾಗಿ ನಾಗರಿಕರು ಎಚ್ಚರಿಕೆಯಿಂದ ಇರುವಂತೆ ಗೌರಿಬಿದನೂರು ಪೊಲೀಸರು ಕೋರಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಶ್ರೀ ಯೋಗಿ ನಾರಾಯಣ ಸ್ವಾಮಿ ಬಲಿಜ ಐಕ್ಯತಾ ಟ್ರಸ್ಟ್ ಅಧ್ಯಕ್ಷ ಮುರಳಿ ನೇತೃತ್ವದಲ್ಲಿ 2024-25ನೇ ಸಾಲಿನ ಬಲಿಜ ಸಮುದಾಯದ ವಿದ್ಯಾರ್ಥಿಗಳಿಗೆ 3ನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಮಾರುತಿ ಸಭಾಭವನದಲ್ಲಿ ಬಲಿಜ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಮತಾ ದೇವರಾಜ್ ಅವರು, ಬಲಿಜ ಸಮುದಾಯದಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಬಲಿಜ ಸಮುದಾಯದ ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು ಎಂದರು. ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡುವ ಉದ್ದೇಶ ಸಮುದಾಯದ ಮಕ್ಕಳು ಸ್ಫೂರ್ತಿಯಾಗಿ ತೆಗೆದುಕೊಂಡು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಬೇಕು, ಸಮುದಾಯದ ಕೀರ್ತಿ ಹೆಚ್ಚಿಸಬೇಕು, ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು ಎಂಬುದಾಗಿದ್ದು, ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರಿಯಬೇಕು ಎಂದರು. ಇನ್ನೊಬ್ಬರು
ಜನರೇಷನ್ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ಹೋಗಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದೆ. ಸೊ ಪ್ರತಿ ಯಾರಾದ್ರೂ ತುಂಬ ಖುಷಿಯಿಂದ ಇದ್ದಾರೆ. ನನ್ನ ಸರ್ಕಾರವನ್ನು ಮಾಡ್ತೀವಿ ನನ್ನ ಪ್ರೀತಿಗೆ ವಯಸ್ಸಾಗಿದ್ದಾರೆ. ಆಂಧ್ರಪ್ರದೇಶದ ಬಲಿಜ ಸಮುದಾಯದ ಮುಖಂಡ ಆಕುಲ ಗಜೇಂದ್ರ ಮಾತನಾಡಿ, ಸಮುದಾಯವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವುದು ಸಂತಸ ತಂದಿದೆ. ಎಲ್ಲ ರಾಜ್ಯಗಳಲ್ಲಿರುವ ಸಮುದಾಯದವರು ಒಗ್ಗಟ್ಟಿನಿಂದ ಇರಬೇಕು ಎಂದರು. ಬಲಿಜ ಸಮುದಾಯದ ಮಕ್ಕಳು ಉತ್ತಮವಾಗಿ ಓದಿ ಒಳ್ಳೆಯ ಹುದ್ದೆ ಅಥವಾ ಒಳ್ಳೆಯ ರಾಜಕಾರಣಿಗಳಾಗಿ ಬೆಳೆಯಬೇಕು. ಉದಾಹರಣೆಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಪವನ್ ಕಲ್ಯಾಣ್ ರೀತಿ ಬೆಳೆಯಬೇಕೆಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಉನ್ನತ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಮುದಾಯದ ಮುಖಂಡರಿಗೆ ಗೌರವಿಸಲಾಯಿತು. ముందు చెప్పాను మీ అందరికీ, మన పలమనేరు చిత్తూరు జిల్లాలో పలమనేరు నియోజకవర్గంలో శ్రీకృష్ణదేవరాయల విగ్రహము నిర్మించాలని 50 సంవత్సరాల కోరిక మన బలిజీ. అది ఎందుకో మన బలిజీ ప్రదర్శన ఊరు ఆశీర్వాదంతో, మన కైవాదంతో చాలా ఆశీర్వాదంతో అది ఆ భగవత్ నాకే ఇచ్చాడు. పలమనేరు నియోజకవర్గం నడిపట్టులో శ్రీకృష్ణదేవరాయల విగ్రహము ఎవరి దగ్గర ₹1 తీసుకోకుండా మా సొంత నిధులు నేనే నిర్మించిన దీనికి పలమనేరు పరిశ్రమ వాళ్ళందరూ కూడా నాకు చాలా సహాయ సహకారాలు వాళ్ళ ఆశీర్వాదం అందించాలని కూడా ఈ సభా సందర్భంగా తెలియజేస్తున్నా. ಈ ವೇಳೆ ಕೆಟಿ ರಾಜ್ಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಪಸಂದ್ರ ಗ್ರಾಮದ ಜಾತ್ರಾ ಮಹೋತ್ಸವ. ವಾಪಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ಮುಕುಂದರಾಯ ಸ್ವಾಮಿ, ಶ್ರೀ ಗೊಡ್ಡಮ್ಮ, ಶ್ರೀ ಸಪಲಮ್ಮ, ಶ್ರೀ ಗಂಗಮ್ಮ ದೇವತೆಗಳ ಜಾತ್ರಾ ಮಹೋತ್ಸವ ದಿನಾಂಕ 15/7/2025 ಸೋಮವಾರದಿಂದ 15/7/2025 ಮಂಗಳವಾರದವರೆಗೆ. ಶ್ರೀ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ದಿನಾಂಕ 14/7/2025 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ರಂಗನಾಥ ಸ್ವಾಮಿಗೆ ದೀಪಗಳು, ಮಧ್ಯಾಹ್ನ 1 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ದೀಪಗಳು, ಸಂಜೆ 4 ಗಂಟೆಗೆ ಮುಕುಂದರಾಯ ಸ್ವಾಮಿಗೆ ದೀಪಗಳು. ದಿನಾಂಕ 15/7/2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಗೊಡ್ಡಮ್ಮ ದೇವಿಗೆ ದೀಪಗಳು, ಬೆಳಗ್ಗೆ 11 ಗಂಟೆಗೆ ಶ್ರೀ ಸಪಲಮ್ಮ ದೇವಿಗೆ ದೀಪಗಳು, ಮಧ್ಯಾಹ್ನ 1 ಗಂಟೆಗೆ ಶ್ರೀ ಗಂಗಮ್ಮ ದೇವಿಗೆ ದೀಪಗಳು. ಗುರುವಾರ ಬೆಳಗ್ಗೆ 10 ಗಂಟೆಗೆ ವಾಪಸಂದ್ರ ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆ. ವಾಪಸಂದ್ರ ಗ್ರಾಮಸ್ಥರಿಂದ ಸರ್ವರಿಗೂ ಆದರದ ಸುಸ್ವಾಗತ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ,
ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಲಿ ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಭೂಸ್ವಾಧೀನ ಸಮಸ್ಯೆ ಇದೀಗ ಮತ್ತೊಂದು ಮಗ್ಗಲು ಬದಲಿಸಿದೆ. ಹೋರಾಟಗಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 10 ದಿನಗಳ ಕಾಲಾವಕಾಶ ಕೋರಿದ ಹಿನ್ನೆಲೆಯಲ್ಲಿ ಇಂದು ಹೋರಾಟ ವೇದಿಕೆಯಲ್ಲಿ ಸಭೆ ನಡೆಸಿದ ರೈತರು ಭೂಸ್ವಾಧೀನ ಕೈಬಿಡದಿದ್ದರೆ ಹೋರಾಟ ತೀವ್ರಗೊಳಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ. ಕೆಐಎಡಿಬಿ ಭೂಸ್ವಾಧೀನ ವಿರೋಧಿಸಿ ಹೋರಾಟ ಸಮಿತಿಗೆ ಸಿಎಂ 10 ದಿನಗಳ ಕಾಲಾವಕಾಶ ನೀಡಿರುವ ಹಿನ್ನೆಲೆ ಚನ್ನರಾಯಪಟ್ಟಣ ಧರಣಿ ಸ್ಥಳದಲ್ಲಿ ಭೂಸ್ವಾಧೀನ ಹೋರಾಟ ಸಮಿತಿ ಹಾಗೂ ರಾಜ್ಯ ಮುಖಂಡರ ಸಭೆ ಇಂದು ನಡೆಸಲಾಯಿತು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ ಧರಣಿ ವೇದಿಕೆಯಲ್ಲಿ ಸಭೆ ನಡೆಸಲಾಗಿದ್ದು, ಜುಲೈ 15ರಂದು ಸಿಎಂ ಸಿದ್ದರಾಮಯ್ಯ ಭೂಸ್ವಾಧೀನ ಕೈಬಿಡದೆ ಹೋದರೆ ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಆತ್ಮವಿಶ್ವಾಸ ಇದೆ. ಚಳುವಳಿಗಳು ಯಾವತ್ತೂ ನಿರಾಶವಾದಿಗಳಲ್ಲ, ಆಶಾವಾದಿಗಳು. ನಾವು 15ನೇ ತಾರೀಕು ಗೆದ್ದೇ ಗೆಲ್ತೀವಿ. ಯಾಕಂದರೆ ಒಂದು ಮಾತನ್ನು ನಮ್ಮ ರೂಲ್ಸಿದ್ದಾರೆ ಹೇಳಿದ್ರು, ಸರ್ಕಾರ 10 ದಿನ ಟೈಮ್ ಬೇಕು, ನಮ್ಗೆ ಟೈಮ್ ಬೇಕು, ನಮ್ಗೆ ಬೇಕಾಗಿದೆ ಹೋಗಿ ಅಂತ ಕಳಿಸಿಲ್ಲ. 10 ದಿನ ಟೈಮ್ ಕೊಡಿ ಅಂತ ಮನವಿ ಮಾಡ್ಕೊಂಡಿದೆ ಸರ್ಕಾರ. ಅಂದರೆ ಇಲ್ಲಿನ 13 ಹಳ್ಳಿಯ ಹೋರಾಟ ಮತ್ತು ಈ ಹೋರಾಟ ಬೆನ್ನೆಲುಬು ನಿಂತ್ಕೊಂಡಂಥ ಜನ ಚಳುವಳಿಗಳು ಅದಕ್ಕೆ ಕಾರಣ ಆಗಿರೋಂಥದ್ದು. ಅದು 15ನೇ ತಾರೀಕು ನಡೆಯುವ ಸಭೆಯಲ್ಲಿ ಇದು ಗೆದ್ದು, ನಮ್ಮ ಉದ್ದೇಶ ಏನಿದೆ, ನಮ್ಮ ಒತ್ತಾಯ ಏನಿದೆ, ಅದು ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ. ಒಂದು ಪಕ್ಷ ಸರ್ಕಾರ ಜನಹಿತಕ್ಕಿಂತ ಕಾರ್ಪೊರೇಟ್ ಇದ್ದಾರೆ ಅಂತ ಆಯ್ಕೆ ಮಾಡ್ಕೊಂಡಂಗೆ
ಜನ ಚಳವಳಿ ವರ್ಸಸ್ಸು ಕಾರ್ಪೊರೇಟ್ ಶಕ್ತಿಗಳು ಹೋರಾಟ ನಡೀತಿದೆ. ಸರ್ಕಾರದ ಅಧಿಕಾರಿ ಕುತ್ತು ಬರುತ್ತೆ. ಸರ್ಕಾರವನ್ನು ಅಧಿಕಾರದಲ್ಲಿ ಕಿತ್ತೊಗೆವರೆಗೂ ಕೂಡ ಈ ಸರ್ಕಾರವನ್ನು ನಾವು ಹೋರಾಟ ಮಾಡ್ತೀವಿ. ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಜುಲೈ 15ರಂದು ಸಿಎಂ 1777 ಎಕರೆ ಭೂಸ್ವಾಧೀನ ಕೈಬಿಡಲು ತೀರ್ಮಾನ ಮಾಡಲೇಬೇಕು ಎಂದು ಸಭೆಯಲ್ಲಿ ಒಮ್ಮತದ ನಿರ್ಣಯ ಕೈಗೊಳ್ಳಲಾಯಿತು. ಬಂಡವಾಳಶಾಹಿಗಳ ಅನುಕೂಲಕ್ಕೆ ತಕ್ಕಂತೆ ಭೂಸ್ವಾಧೀನ ಕೈಬಿಡದೆ ಹೋದರೆ ರಾಜ್ಯದಾದ್ಯಂತ ರೈತಪರ ಸಂಯುಕ್ತ ಹೋರಾಟ ಸಮಿತಿ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಲಾಯಿತು. ಸಿಎಂ ಸಿದ್ದರಾಮಯ್ಯ ಭೂಸ್ವಾಧೀನ ಕೈಬಿಡದೆ ಹೋದರೆ ಸರ್ಕಾರವನ್ನೇ ಕಿತ್ತೊಗೆಯುವವರೆಗೂ ಹೋರಾಟ ನಡೆಸುತ್ತೇವೆ ಎಂದು ಸಭೆಯಲ್ಲಿ ಎಚ್ಚರಿಕೆ ನೀಡಲಾಯಿತು. ರೈತರ ಭೂಮಿ ಉಳಿಸಿಕೊಳ್ಳಲು ಕಾನೂನು ಹೋರಾಟಕ್ಕೂ ರಾಜ್ಯ ಮುಖಂಡರ ತೀರ್ಮಾನ ಮಾಡಿದ್ದು, ಮುಖ್ಯಮಂತ್ರಿ ನೀಡಿರುವ 15 ದಿನಗಳ ಗಡುವು ಮುಗಿಯುವವರೆಗೂ ಕಾದು ನೋಡುವ ತಂತ್ರಕ್ಕೆ ಹೋರಾಟಗಾರರು ನಿರ್ಧರಿಸಿದ್ದಾರೆ. ಜೂನ್ 25ರ ದೇವನಹಳ್ಳಿ ಚಲೋ ಸಂಯುಕ್ತ ಹೋರಾಟದ ಕರೆ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದ ನಂತರ ಫ್ರೀಡಮ್ ಪಾರ್ಕ್ನ 4ನೇ ತಾರೀಕಿನ ನಾಡ ಉಳಿಸಿ ಸಮಾವೇಶ ಕೂಡ ಭಾಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದಿದೆ. ಈ ಎಲ್ಲ ಜನಾಭಿಪ್ರಾಯ ಮತ್ತು ಜನ ಚಳವಳಿಗಳ ಒತ್ತಡದಿಂದ ಮುಖ್ಯಮಂತ್ರಿಗಳು ಸಭೆ ಕರೆದು ಚರ್ಚೆ ಮಾಡಿ 10 ದಿನಗಳ ಕಾಲ ಸಮಯಾವಕಾಶವನ್ನು ಕೇಳಿದ್ದಾರೆ. ಈ 10 ದಿನಗಳ ಕಾಲ ಸಮಯಾವಕಾಶ ಕೇಳಿರುವುದು ಮುಖ್ಯಮಂತ್ರಿಗಳು ಹೇಳಿರುವ ರೀತಿ ಕಾನೂನಿನ ತೊಡಕಿನನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಲ್ಲ, ಬದಲಾಗಿ ಈ ಭೂ ಸ್ವಾಧೀನ ಮತ್ತು ಭೂ ಕಬಳಿಕೆ ಹಿಂದೆ ಇರತಕ್ಕಂಥ ಪಟ್ಟಭದ್ರರ ಒಂದು ಕುತಂತ್ರಗಳಿಗೆ ಮಣೆಯಾಗುವುದಕ್ಕಾಗಿ ದೇವನಹಳ್ಳಿಯ ಜನ, ಚನ್ನರಾಯಪಟ್ಟಣದ ರೈತರು ಅಮಾಯಕರು ಅಂತೇಳಿ ಈ ರೀತಿ ಆಟಗಳನ್ನ ಆಡೋದಕ್ಕೆ ಬಂದರೆ ಸುಮ್ಮನೆ ಬಿಡೋದಿಲ್ಲ. ನಮಗೂ ಕಾನೂನು ಗೊತ್ತಿದೆ. ರೈತರು ಅಂತೇಳಿದ್ರೆ ಭಾಳ ಉದಾಸೀನವಾಗಿ ತಗೊಳ್ತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ. ರೈತ ಶಕ್ತಿ ಎಂಥದ್ದು ಅಂತಕ್ಕಂಥದ್ದನ್ನು ತೋರಿಸ್ಬೇಕಾಗ್ತದೆ. ಅಂಥ ಯಾವುದೇ ಕುತಂತ್ರ ಆಟಗಳಿಗೆ ಉಸ್ತುವಾರಿ ಮಂತ್ರಿ ಆಗಲಿ, ಕೈಗಾರಿಕಾ ಮಂತ್ರಿ ಆಗಲಿ, ಅಥವಾ ಅವರ ರಿಯಲ್ ಎಸ್ಟೇಟು ದಲ್ಲಾಳಿಗಳಾಗಲಿ ಆ ರೀತಿ ಏನಾದರೂ ಪ್ರಯತ್ನ ಪಟ್ಟರೆ ಸರಿಯಾದಂಥ ತಕ್ಕದಾದಂಥ ಪಾಠವನ್ನು ಕಲಿಸ್ಬೇಕಾಗ್ತದೆ. ದೇವನಹಳ್ಳಿ ಹೋರಾಟ ನಡೆದಾಗಲೇ ನಮ್ಮ ಸ್ನೇಹಿತರು ಅಲ್ಲೇ ಹೇಳಿದ್ರು, ಒಂದು ವೇಳೆ ಏನಾದರೂ 15ನೇ ತಾರೀಕು ಅವರಿಗೆ ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಉಳಿಯಲ್ಲ, ಯಾವುದೇ ಡೌಟ್ ಇಲ್ಲ. ಮುಖ್ಯಮಂತ್ರಿಗಳು ಎಷ್ಟೇ ದೊಡ್ಡವರು ಇರಬಹುದು, ಸಿದ್ದರಾಮಯ್ಯರ ಬಗ್ಗೆ ಎಷ್ಟೇ ಇರಬಹುದು, ಕರ್ನಾಟಕ ಕ್ಷಮಿಸಲ್ಲ. ಇದು ಯಾವುದೋ ನಾವು ನೀವು ಪ್ರಶ್ನೆ ಅಲ್ಲ. ಇದು ಇಡೀ ಕರ್ನಾಟಕದ ಹೃದಯವನ್ನು, ಕರ್ನಾಟಕದ ಅಭಿಪ್ರಾಯನ ತಿರಸ್ಕರಿಸಿ ಅಂಥ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋದರೆ ಇದು ಕರ್ನಾಟಕದ ಉದ್ದಕ್ಕೂ ದಂಗೆ ಹೇಳ್ತಾರೆ ಜನ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ನಂಜನಗೂಡು ತಾಲೂಕು ಆಡಳಿತದಿಂದ ಇಂದು ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಆಚರಿಸಲಾಯಿತು. ತಾಲೂಕು ಆಡಳಿತ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಬಾಬೂಜಿ ಅವರು ನಮಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಎಂದರು. ಬಾಬೂಜಿ ಅವರ ಕೊಡುಗೆ ಅಪಾರವಾಗಿದೆ. ಕಾರ್ಮಿಕ ಸಚಿವರಾಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹಸಿರು ಕ್ರಾಂತಿಯ ಹರಿಕಾರ ಎಂದು ಕರೆಯುತ್ತಾರೆ. ಅವರು ಮಾಡಿದ ಹಸಿರು ಕ್ರಾಂತಿಯಿಂದ ಭಾರತದಲ್ಲಿ ಆಹಾರ ಉತ್ಪಾದನೆಗೆ ಹೆಚ್ಚು ಆದ್ಯತೆ ನೀಡಲಾಯಿತು. ಇದರಿಂದ ಭಾರತದಲ್ಲಿ ಆಹಾರದಲ್ಲಿ ಸುಭದ್ರ ಸ್ಥಿತಿಗೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ರಕ್ಷಣಾ ಸಚಿವರಾಗಿದ್ದ ಸಂದರ್ಭದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಎಂದರು. ರಾಷ್ಟ್ರ ಕಂಡಂತಹ ಧೀಮಂತ ನಾಯಕ ಬಾಬೂಜಿರವರು, ಬಾಬು ಜಗಜೀವನ್ ರಾಮ್ ಸರ್ ಅವರ ಪುಣ್ಯಸ್ಮರಣೆ, ಅವರನ್ನು ನಾವೆಲ್ಲರೂ ಸೇರಿ ಇವತ್ತು ಸ್ಮರಣೆಯನ್ನು ಮಾಡಬೇಕು, ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಾ. ನಾವೆಲ್ಲರೂ ಕೂಡಿ ಬಾಬೂಜಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದರು. ಈಗಷ್ಟೇ ನಮ್ಮೆಲ್ಲ ಉದ್ದೇಶಿಸಿ
ಸಮಾಜದ ಮುಖಂಡರಾಗಿರುವಂಥ ದೇವರಾಜ್ ಅವರು ತುಂಬ ವಿಸ್ತಾರವಾಗಿ ಬಾಬೂಜಿಯವರ ಇತಿಹಾಸದ ಬಗ್ಗೆ, ಅವರು ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆಗಳ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ. ಅವರ ಕೊಡುಗೆ ಅಪಾರವಾದಂಥದ್ದು. ಅವರು ಲೇಬರ್ ಮಿನಿಸ್ಟರ್ ಆಗಿದ್ದರೂ ಕೂಡ ಅವರ ಕೊಡುಗೆಗಳನ್ನು ತಿಳಿಸಿದ್ದಾರೆ. ಮುಖ್ಯವಾಗಿ ಅವರನ್ನು ಹಸಿರಿನ ಕ್ರಾಂತಿಯನ್ನು ಮಾಡಿದಂಥವ್ರ ಬಗ್ಗೆ ಸಾಕಷ್ಟು ನಾವು ಮಾತನಾಡ್ತೀವಿ. ಆಗಿನ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಒಂದು ಫುಡ್ ಡೆಫಿಸಿಟ್ ನೇಷನ್ ಆಗಿ ಇಡೀ ವಿಶ್ವ ನೋಡ್ತಾ ಇತ್ತು. ನಮಗೆ ಸ್ವಂತ ಶಕ್ತಿ ಮೇಲೆ ನಮಗೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಆಧುನಿಕ ತಂತ್ರಜ್ಞಾನ ತಂದು ಈ ಒಂದು ರಾಷ್ಟ್ರವನ್ನು ಫುಡ್ ಡೆಫಿಷಿಯಂಟಿಂದ ಫುಡ್ ಸರ್ಪ್ಲಸ್ ಆಗಿ ಮಾಡುವಂಥದ್ದು. ಬಾಬೂಜಿಯವರು ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ದೂರದೃಷ್ಟಿ ಚಿಂತನೆಗಳು ಈಗಲೂ ಪ್ರಸ್ತುತವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿದ್ದಲಿಂಗು ಸೇರಿದಂತೆ ಇತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕಿನ ಗೂಳೂರು ಹೋಬಳಿ ವ್ಯಾಪ್ತಿಯ ಹಲವಾರು ಗ್ರಾಮಗಳಿಗೆ ಕಳೆದ 2 ದಿನಗಳಿಂದ ಸಂಚಾರ ಮಾಡಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರದ ಭರವಸೆ ನೀಡುತ್ತಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಯಗವ ಐವಾರಪಲ್ಲಿ, ಮದ್ಲಕಾನೆ, ಬೊಮ್ಮಯ್ಯಗಾರಿಪಲ್ಲಿ, ಬ್ರಾಹ್ಮರಹಳ್ಳಿ ಸೇರಿದಂತೆ ನಾನಾ ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ಸುಬ್ಬಾರೆಡ್ಡಿ ಜನರ ಸಮಸ್ಯೆ ಆಲಿಸಿ ಪರಿಹಾರದ ಭರವಸೆ ನೀಡಿದರು. ಗ್ರಾಮಸ್ಥರ ಮನೆ, ವಸತಿ, ನಿವೇಶನ, ಜಮೀನು, ವೃದ್ಧಾಪ್ಯ ವೇತನ ಮತ್ತಿತರ ಸಮಸ್ಯೆಗಳನ್ನು ಶಾಸಕರ ಬಳಿ ಹೇಳಿಕೊಂಡರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಮಸ್ಯೆಗಳ ಇತ್ಯರ್ಥದ ಭರವಸೆ ನೀಡಿದರು. ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡಿದರು. ಬಹಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ವಿದ್ಯುತ್ ಸೇರಿದಂತೆ ಹಲವು ಮೂಲಭೂತ ಸಮಸ್ಯೆಗಳನ್ನು ಗ್ರಾಮಸ್ಥರು ಅನುಭವಿಸುತ್ತಿರುತ್ತಾರೆ. ಇಂತಹ ವಿಚಾರಗಳ ಕುರಿತು ಶಾಸಕರು ಗ್ರಾಮಸ್ಥರಿಂದ ಅಹವಾಲು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರು. ಹಾಗಾಗಿಯೇ ಆಡಳಿತಾತ್ಮಕ ಅನುಮೋದನೆಗಳು ಮತ್ತಿತರ ವಿಚಾರಗಳ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಅಧಿಕಾರಿಗಳೊಂದಿಗೆ ನಾಗರಿಕರ ಸಮಸ್ಯೆಗಳನ್ನು ಆಲಿಸಲು ಬಂದಿದ್ದೇವೆ. ಗ್ಯಾರಂಟಿ ಯೋಜನೆಗಳಾದ 2,000 ರೂಪಾಯಿ, ಅನ್ನಭಾಗ್ಯ ಸೌಲಭ್ಯ ಮತ್ತಿತರ ಯೋಜನೆಗಳು ಸರಿಯಾಗಿ ದೊರೆಯದಿದ್ದರೆ ಮಾಹಿತಿ ನೀಡಿ. ಮುಂದಿನ 16ರಂದು ಅಧಿಕಾರಿಗಳೇ సౌలభ్య ఆదేశ పత్ర ತಂದುಕೊಡುತ್ತಾರೆ ಎಂದು శాసకులు తెలిసిದರು. వచ్చే ఏమే ఒక అనుదానం ఉన్ని ఏమే ఒక ఫెసిలిటీ మీకు రాకుండా ఇప్పుడు గ్యారంటీ స్కీమ్లు ఇస్తాము, ఆర్డర్కి 2,000 ఇస్తాము, అవ్యావన రాకుండా రేషన్ కార్డు లేకుండా ఇట్లా ఏమే సమస్యలు ఉన్నాయి మేము ఊర్లోకి వచ్చి అడుక్కొని పోతాం. ఇప్పుడు మళ్ళీ మా అఫీషియల్స్ మా చిన్నోడు మీ ఇంటింటికి వస్తాడు. మీరు ఇస్తే మేము 16వ తారీఖుకి చేసుకొని ఎత్తుకొని వచ్చి మీ చేతులకి ఇచ్చేలాంటి మేము ప్లాన్ చేసుకోండి. దయచేసి మీరైతే సహకరించాలి. ఎలాంటే కొన్ని సన్నపన్న ఊర్లో ప్రాబ్లం ఉంటుంది, మీరు సహకరిస్తే మాకు పని చేసేకి ఈజీగా ఉంటుంది. గణేష్ ఆర్, సిటీవీ న్యూస్, బాగేపల్లి. ಹೊಟ್ಟೆ ಕಿಚ್ಚಿಗೆ ಯಾವುದೇ ಮದ್ದಿಲ್ಲ, ಶತ್ರುಗಳಿಗೆ ಅಪಪ್ರಚಾರವೇ ಕೊನೆಯ ಅಸ್ತ್ರವಾಗಿದೆ. ಸುಳ್ಳೇ ನಮ್ಮ ಮನೆ ದೇವರು ಎಂಬಂತೆ ಅಪಪ್ರಚಾರ ಮಾಡುತ್ತಾರೆ. ಅಂತಹವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ವಿವಿಧ ಪಕ್ಷಗಳ ಮುಖಂಡರ ಸಭೆ ಮತ್ತು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ, ಗೌರಿಬಿದನೂರು ರಾಜಕಾರಣಿಗಳು ನಾವು ಮಾಡುತ್ತಿರುವ ಅಭಿವೃದ್ಧಿ ಸಹಿಸದೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಹೊಟ್ಟೆ ಕಿಚ್ಚಿನಿಂದ ನನ್ನನ್ನೇ ಗುರಿ ಮಾಡಿ ಕುತಂತ್ರ ರಾಜಕಾರಣ ಮಾಡುತ್ತಿದ್ದಾರೆ. ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸುವ, ಒಟ್ಟಿಗೆ ಬಾಳುವ ಛಲದಲ್ಲಿ ಹರಸು ಮತ್ತು ಕುವೆಂಪು ಹೇಳಿದ್ದಾರೆ. ಆದ್ದರಿಂದ ಅವರು ಏನೇ ಮಾಡಿಕೊಳ್ಳಲಿ ನಾನು ದ್ವೇಷ ರಾಜಕಾರಣ ಮಾಡುವುದಿಲ್ಲ ಎಂದರು. ಪ್ರಶ್ನಿಸದೆ ಒಪ್ಪಬೇಡಿ ಎಂದು ಹೇಳಿಕೊಟ್ಟ ಹಾಗೂ ಜನರಲ್ಲಿ ವಿಚಾರಧಾರೆ ಬಿತ್ತಿದ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಹುಟ್ಟೂರಾದ ಹೊಸೂರು ಗ್ರಾಮ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾಗಿದೆ. 6,000 ಜನಸಂಖ್ಯೆ ಇರುವ ಗ್ರಾಮದಲ್ಲಿ ಇಂದು ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ.
ಗ್ರಾಮದ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಗ್ರಾಮದಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ನಿರ್ಮಿಸಲಾಗುತ್ತಿದ್ದು, ವೈಯಕ್ತಿಕವಾಗಿ ಈ ಹಿಂದೆಯೂ 5.5 ಟನ್ ಕಬ್ಬಿಣ ಒದಗಿಸಿದ್ದೆ. ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಈಡಿಗ ಸಮುದಾಯದ ದೇವಾಲಯ ನಿರ್ಮಾಣಕ್ಕೆ ತಲಾ 1 ಲಕ್ಷ ರೂಪಾಯಿ ಆರ್ಥಿಕ ನೆರವು ಒದಗಿಸುತ್ತೇನೆ ಎಂದರು. ಗ್ರಾಮದ ವೃತ್ತದಲ್ಲಿ 20 ಮೀಟರ್ ಎತ್ತರದ ಹೈಮಾಸ್ಟ್ ದೀಪ ಸ್ಥಾಪಿಸಲಾಗಿದೆ. ಇದರಿಂದ ಅರ್ಧ ಕಿಲೋಮೀಟರ್ ಬೆಳಕು ಪ್ರಜ್ವಲಿಸಲಿದೆ. ಗ್ರಾಮದಲ್ಲಿ ರಸ್ತೆ ಮಧ್ಯಭಾಗದಲ್ಲಿ ವಿದ್ಯುತ್ ಕಂಬಗಳು ರಸ್ತೆ ಹಾಳಾಗಿರುವುದು ಗಮನಕ್ಕೆ ಬಂದಿದ್ದು, ತೆರವುಗೊಳಿಸುವ ಜೊತೆಗೆ ಸ್ಲ್ಯಾಬ್ ಚರಂಡಿ ನಿರ್ಮಿಸಿಕೊಡಲಾಗುವುದು ಎಂದರು. ಗೌರಿಬಿದೂರು ತಾಲೂಕಿನಲ್ಲಿ ಹೊಸೂರು ಎಲ್ಲರಿಗೂ ಗೊತ್ತು. ಅದು ಪುರಾತನವಾದಂತಹ ಒಂದು ಗ್ರಾಮ, ಪ್ರತಿಷ್ಠಿತವಾದ ಗೌರಿಬಿದೂರಿನಲ್ಲೇ ಪ್ರತಿಷ್ಠಿತವಾದಂತಹ ಒಂದು ಗ್ರಾಮ, ಪುರಾತನವಾದದ್ದು. ಅದರಲ್ಲೂ ಕೂಡ ಎಚ್ ನರಸಿಂಹಯ್ಯನವರು, ದಿವಂಗತ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹುಟ್ಟಿದಂತಹ ಗ್ರಾಮ. ಈಗ ತಾನೇ ನಮ್ಮ ಸೂರ್ಯ ಹೇಳ್ತಾ ಇದ್ದ, ಬುದ್ಧಿವಂತರು ಇದಕ್ಕೆ ವಿಚಾರವಾದದ ಅಡಿಪಾಯ ಕೊಟ್ಟರು ಎಚ್ ನರಸಿಂಹಯ್ಯನವರು. ಪ್ರಶ್ನಿಸದೆ ನಂಬಬೇಡಿ, ಯಾರೋ ಏನೇ ಹೇಳಿದ್ರೆ ನಂಬಬೇಡಿ, ವಿಚಾರವಾದವನ್ನ ಮಾಡಿ, ನೀವು ವಿಚಾರ ಮಾಡಿ ನಂಬಿ, ಯಾರೋ ಹೇಳ್ತಾರೆ ನಂಬಬೇಡಿ ಅನ್ನೋ ಒಂದು ತತ್ವವಾದ ಈ ಭೂಮಿಯಿಂದಲೇ ಏರ್ಪಟ್ಟು ಹೋಗಿರುವಂತ ಮಹಾನುಭಾವರು ಎಚ್ ನರಸಿಂಹಯ್ಯನವರು. ಅಂತ ಜಾಗದಲ್ಲಿ ಇವತ್ತು ಅದು ಎಷ್ಟೋ ಡೆವಲಪ್ ಆಗ್ಬೇಕಾಯ್ತು. ಖಂಡಿತವಾಗಿ ನನ್ನ ದೃಷ್ಟಿಯಲ್ಲಿ ನಾನು ತಿಳ್ಕೊಂಡಷ್ಟು ಹೊಸೂರು ಡೆವಲಪ್ ಆಗಿಲ್ಲ. ಅಂತ ಪುರಾತನವಾದಂಥದ್ದು ಇವತ್ತು ಕೂಡ ಹಾಗೆ. ಅದಕ್ಕೋಸ್ಕರ ಆದಷ್ಟು 5-6 ಸಾವಿರ ಜನಸಂಖ್ಯೆ ಇರುವಂತ ಒಂದು ಗ್ರಾಮ ಇದು. ಆದಷ್ಟು ಇಂಪ್ರೂವ್ ಮಾಡಬೇಕು ಈ ಗ್ರಾಮವನ್ನ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಅಭಿವೃದ್ಧಿ ಕೆಲಸ ಕೈ ಹಾಕಿ, ಈಗಾಗಲೇ ಒಂದು ವಾಟರ್ ಪ್ಲಾಂಟ್ ಇರ್ಬೋದು, 2 ದೇವಸ್ಥಾನಗಳಿಗೆ ಹಣ ಸಹಾಯ ಇರ್ಬೋದು, 1 ಲಕ್ಷ ಹಣ ಸಹಾಯ ಮಾಡ್ತೀನಿ, 2 ದೇವಸ್ಥಾನಕ್ಕೂ ಹೇಳಿದೀನಿ, ಕೊಟ್ಟು ಹೋಗ್ತೀನಿ. ಒಂದು SC ಸಮುದಾಯಕ್ಕೆ ದೇವಸ್ಥಾನ, ಒಂದು ಈಡಿಗ ಸಮುದಾಯಕ್ಕೆ ಸೇರಿದಂತ ದೇವಸ್ಥಾನ, 2ಕ್ಕೂ 1 ಲಕ್ಷ ಈ ಅನುದಾನವನ್ನ ನನ್ನ ಸ್ವಂತ ಹಣವನ್ನ ಕೊಟ್ಟು ಹೋಗ್ತಾ ಇದ್ದೀನಿ. ಅದ್ರ ಜೊತೆ ವಾಟರ್ ಪ್ಲಾಂಟ್ ಮಾಡಿಸಿದೀನಿ. ಹಾಗೆ ನಮ್ಮ ಅಶೋಕ್ ಕುಮಾರ್ ಈಗ ತಾನೇ ಹೇಳಿದ್ರು, ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಆಗಿ ಈಗ ತಾನೇ ಒಂದು 25 ಲಕ್ಷ ಅನೌನ್ಸ್ ಮಾಡಿದೀನಿ. ಇನ್ನೂ ಖರ್ಚು ಕಡಿಮೆ ಆದ್ರೆ, ಈಗಾಗಲೇ ಮೊದಲು 5 ಟನ್ ಕಬ್ಬಿಣ ಕೊಡ್ತಿದೆ, 5-5.5 ಟನ್. ಇನ್ನು ಮುಂದೆ ಅದನ್ನ ಮರುಡ್ ಆಗೋವರೆಗೂ ಕೂಡ ನಾನೇ ಇದ್ದು ಮರುಡ್ ಹಾಕಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಗ ತಾನೇ ಭರವಸೆ ಕೊಟ್ಟು ಬಂದಿದ್ದೀನಿ. ನಾನು ಯಾವುದೇ ಸಮಾಜವನ್ನ ಇದು ಮೇಲು ಇದು ಕೀಳು ಅಂತ ಯಾವತ್ತೂ ನೋಡಿದವಲ್ಲ. ಸರ್ವರಿಗೂ ಸಮ ಪಾಲು, ಸರ್ವರಿಗೂ ಸಮ ಬಾಳು ಅನ್ನೋ ತತ್ವದಲ್ಲಿ ನಂಬಿಕೆ ಇಟ್ಕೊಂಡು ನಾನು ನನ್ನ ಜೀವನದಲ್ಲಿ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಗೌರಿಬಿದೂರಿಗೆ ಬಂದಾಗಲೂ ಕೂಡ, ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಾಗಲೂ ಕೂಡ ಯಾರನ್ನೂ ಕೂಡ ಇವ್ರ ಮೇಲೂ ಇವ್ರ ಕೀಳು ಅಂತ ನಾನು ನೋಡೇ ಇಲ್ಲ. ಎಲ್ಲ ಸಮಾಜದವರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಎಲ್ರಿಗೂ ನಾಯಕತ್ವ ಸಿಗ್ಬೇಕು ಅಂತ ಅಂದ್ಬಿಟ್ಟು ಒಂದೊಂದು ಸಮುದಾಯಕ್ಕೂ ಹುಡುಕಿ ಯುವಕರು ಯಾರು ಇದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಬೆಳವಣಿಗೆ ಆಗ್ಲಿ, ಬೆಳಕಲ್ಲಿ ರಾಜಕೀಯವಾಗಿ ನಮ್ಮೆಲ್ಲ ರಾಜಕೀಯ ಮುಗಿದ ಮೇಲೂ ಕೂಡ ಅವ್ರಿಗೊಂದು ಸ್ವಲ್ಪ ರಾಜಕೀಯ ಒಂದು ಪ್ರಜ್ಞೆ ಬರಲಿ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಸಮುದಾಯಕ್ಕೂ ಕೂಡ ಹಾಲು ಒಕ್ಕೂಟ ಇರ್ಬೋದು, VSSN ಇರ್ಬೋದು, PLD ಬ್ಯಾಂಕ್ ಇರ್ಬೋದು, DCC ಬ್ಯಾಂಕ್ ಇರ್ಬೋದು, ಯಾವುದೇ ಒಂದು ಇದ್ರೂ ಕೂಡ ಪ್ರತಿಯೊಂದು ಸಮುದಾಯಕ್ಕೂ ಅವಕಾಶ ಸಿಗುವಂಗ ವ್ಯವಸ್ಥೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಆರ್ ಅಶೋಕ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒತ್ತಡದ ನಡುವೆಯೂ ಶಾಸಕರು ತಾಲೂಕಿಗೆ 400 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ. ಪ್ರಥಮ ಬಾರಿಗೆ ಶಾಸಕರು ಆಯ್ಕೆಯಾಗಿದ್ದರೂ 2 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗಿರಿಜಾ ಕಲ್ಯಾಣ ಮಹೋತ್ಸವ 2025. ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯವರ ಗಿರಿಜಾ ಕಲ್ಯಾಣ ಮಹೋತ್ಸವವು ಜುಲೈ 3, 2025 ರಿಂದ ಜುಲೈ 10, 2025 ನಡೆಯಲಿದೆ. ದಿನಾಂಕ 3/7/2025 ರಂದು ರಾತ್ರಿ 8 ಗಂಟೆಗೆ ವರಪೂಜಾ ಮಹೋತ್ಸವ, ದಿನಾಂಕ 4/7/2025 ರಂದು ಸಂಜೆ 6:25 ರಿಂದ 7 ಗಂಟೆಯವರೆಗೆ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಕಾಶಿಯಾತ್ರೆ ಮತ್ತು ದಾರಾ ಮಹೋತ್ಸವ.
ದಿನಾಂಕ 8/7/2025ರಿಂದ 10/7/2025ರವರೆಗೆ ಸಂಜೆ 7 ಗಂಟೆಗೆ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ನಡೆಯಲಿದೆ. ಹಾಗೂ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು, ಭಕ್ತಾದಿಗಳು ಕುಟುಂಬ ಸಮೇತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದ್ದಾರೆ. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀಕಂಠೇಶ್ವರ ಸ್ವಾಮಿಯ ದೇವಾಲಯದ ಆಡಳಿತ ವರ್ಗ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿಡ್ಲಘಟ್ಟ ನಗರಸಭೆಯಲ್ಲಿ ಸಾರ್ವಜನಿಕರು ಈ ಖಾತೆಗಾಗಿ ಸಲ್ಲಿಸುವ ಅರ್ಜಿ, ದಾಖಲೆಗಳ ಕಡತಗಳು ನಾಪತ್ತೆಯಾಗುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿದ್ದು, ಈ ಬಗ್ಗೆ ತೀವ್ರ ನಿಗಾ ಇಡಬೇಕೆಂದು ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿಕೆ ವೆಂಕಟೇಶ್ ನಗರಸಭೆ ನೂತನ ಪೌರಾಯುಕ್ತೆ ಜಿ ಅಮೃತ ಅವರಿಗೆ ಮನವಿ ಮಾಡಿದರು. ನಗರಸಭೆ ಕಚೇರಿಯಲ್ಲಿ ಪೌರಾಯುಕ್ತೆ ಅಮೃತ ಅವರನ್ನು ಭೇಟಿ ಮಾಡಿ 22 ಮತ್ತು 23ನೇ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು. ಜೊತೆಗೆ ನಗರದಲ್ಲಿ ಈ ಖಾತೆಗೆ ಅರ್ಜಿ ಹಾಗೂ ದಾಖಲೆಗಳು ಸಲ್ಲಿಕೆ ಮಾಡಿದ ಕಡತಗಳು ಕಾಣುತ್ತಿಲ್ಲ ಎಂದು ಮತ್ತೆ ಅರ್ಜಿ ದಾಖಲೆಗಳನ್ನು ಪಡೆದುಕೊಳ್ಳಲಾಗುತ್ತಿದೆ ಎಂದು ದೂರಿದರು. ಕಡತಗಳು ನಾಪತ್ತೆ ಆಗುತ್ತಿರುವ ಹಿಂದೆ ಅರ್ಜಿದಾರರ ಮೇಲೆ ವಿನಾಕಾರಣ ಒತ್ತಡ ಹಾಕುವ, ಹಣ ಕೇಳುವ ತಂತ್ರ ಅಡಗಿದ್ದು, ಈ ಬಗ್ಗೆ ನೀವು ಹೆಚ್ಚಿನ ನಿಗಾ ಇಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕೆಂದು ಮನವಿ ಮಾಡಿದರು. ಮಣ್ಣಿನ ಗಣಪತಿ ಇಟ್ಟು ಪೂಜಿಸಿ ಪರಿಸರ ಉಳಿಸಿ ಎಂದು ಗಣಪತಿ ತಯಾರಕ ವರುಣ್ ಹೇಳಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಚನ್ನರಾಯಪಟ್ಟಣ ರಸ್ತೆಯ ಎಸ್ಎಲ್ವಿ ಗಣಪತಿ ತಯಾರಿಸುವ ಕಂಪನಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ವಿವಿಧ ಭಂಗಿಗಳ ಗಣಪತಿ ತಯಾರಿಸಲಾಗಿದೆ. ಜನರು ಗಣಪತಿಗಳನ್ನು ಬುಕ್ ಮಾಡಿಕೊಂಡು ಹೋಗುತ್ತಿದ್ದಾರೆ. ನಮ್ಮ ತಾತನ ಕಾಲದಿಂದಲೂ ನಾವು ಗಣಪತಿ ತಯಾರು ಮಾಡುತ್ತಿದ್ದೇವೆ ಎಂದರು. ಬೆಂಗಳೂರು, ಮೈಸೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಭಾಗಗಳಿಂದ ಗಣಪತಿ ತೆಗೆದುಕೊಂಡು ಹೋಗುತ್ತಾರೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳೆ ಬಂದರೆ ಬೆಲೆ ಇಲ್ಲ, ಬೆಲೆ ಇದ್ದರೆ ಬೆಳೆ ಬಾರದ ಸ್ಥಿತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ತೋಟಗಾರಿಕಾ ಬೆಳೆಗಾರ. ಬಂಪರ್ ತೋತಾಪುರಿ ಮಾವು ಬೆಳೆದರೂ ಬೆಲೆ ಸಿಗದೆ ತೋಟದಲ್ಲೇ ಕೊಳೆಯುತ್ತಿರುವ ಮಾವು, ಬೆಂಬಲ ಬೆಲೆಯೂ ಉಪಯೋಗಕ್ಕಿಲ್ಲ.
ಚೇಳೂರಿನಲ್ಲಿ ಅದ್ದೂರಿ ಕೆಂಪೇಗೌಡ ಜಯಂತಿ, ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾಡಪ್ರಭು ಜಯಂತಿ ಆಚರಣೆ, ಅಭಿವೃದ್ಧಿ ಪಥದಲ್ಲಿ ಸಂಘ ಸಾಗುತ್ತಿದೆ ಎಂದ ಕೋನಪರೆಡ್ಡಿ. ಗೌರಿಬಿದ್ದೂರು ನಾಗರಿಕರೇ ಹುಷಾರ್, ರಾತ್ರಿ ವೇಳೆ ಮುಸುಕುದಾರಿ ವ್ಯಕ್ತಿಗಳು ಸಂಚಾರ ಮಾಡುತ್ತಿದ್ದಾರೆ. ಇವರು ಆಂಧ್ರದ ಚಡ್ಡಿ ಗ್ಯಾಂಗ್ ಇರಬಹುದೆಂಬ ಶಂಕೆ, ನಾಗರಿಕರಿಗೆ ಪೊಲೀಸರ ಎಚ್ಚರಿಕೆ. ಬಲಿಜ ಸಮುದಾಯದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಶ್ರೀನಿವಾಸಪುರದಲ್ಲಿ ಬಲಿಜ ಸಮುದಾಯದ ಅದ್ದೂರಿ ಕಾರ್ಯಕ್ರಮ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.